Yes. Good morning, students. So today, welcome to the mathematics class. Today we are going to discuss one new topic, that is geometry part. So before going to the topic, we will discuss about what is this geometry. Can anybody give the definition of geometry word? What is that geometry word? So who is ready to give the answer? Abhiram. Abhiram? Yes, Mataji. Yes, What is Mataji. that geometry, Abhiram? Uh, You're taking too much time. uh, I'll give chance to the group Vaishnavi of first. She raised the hand. Tell me. the branch of mathematics that deals Huh. with the points, lines, angles, sides. Okay. Yeah. The branch of mathematics which deals with the points, sides, angles. Okay. According to Abhiram, this is the definition of geometry. Okay. So, yes, let us ask for Vaishnavi. She raised the hand. Vaishnavi, Yes, Mataji. what is that geometry means? Mataji, geometry word means geo means earth and metry means to measure or measurement. Measurement. Very good. I need this answer. Geometry. We are discussing. Actually, our Abhiram's answer is also right. It's a branch of mathematics. In that branch, we are going to discuss about the point, line, surface. Okay. So these things. So here, first we have to understand the word meaning. What is the geometry word stands for? So here you just observe this geometry word. We have to divide this geometry in two parts. What is that? Geo. Geo in the sense earth. Okay. So geo in the sense meaning is earth. Then metron means measurement. Okay. So metron means measurement. Earth measurement. Geometry means earth measurement. Got the idea? ಅರ್ತ್ ಅನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೋಸ್ಕರ ನಾವು ಜಿಯೋಮೆಟ್ರಿ ಅನ್ನೋ ಬ್ರಾಂಚ್ ಡೆವಲಪ್ ಆಗಿದೆಯ ಭೂಮಿಯನ್ನ ಅಳಿಲಿಕ್ಕೋಸ್ಕರ. ಹಾಗಾದ್ರೆ ಈ ಭೂಮಿಯನ್ನ ಅಳಿಲಿಕ್ಕೋಸ್ಕರ ಅನ್ನೋ ಕಾನ್ಸೆಪ್ಟ್ ಮ್ಯಾಥಮೆಟಿಷಿಯನ್ಸ್ ತಲೆಯಲ್ಲಿ ಯಾಕೆ ಬಂತು? ಸೊ ಅದಕ್ಕೊಂದು ಸಣ್ಣ ಸ್ಟೋರಿ ಇದೆ. ಆ ಸ್ಟೋರಿಯನ್ನ ಫಸ್ಟ್ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ರಿಲೇಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ವಾಟ್ ಇಸ್ ದಟ್ ಸ್ಟೋರಿ ಅಂತ ಅಂದ್ರೆ ಸಣ್ಣ ಕತೆ ಹೇಳ್ತೀನಿ. ತುಂಬಾ ದಿನ ಆಯ್ತಲ್ವಾ ಕತೆ ಹೇಳ್ದೆ. ಸೊ ಆ ಕತೆ ಏನಪ್ಪಾ ಅಂತ ಅಂದ್ರೆ, ಪ್ರತಿ ವರ್ಷ ನೈಲ್ ರಿವರ್ ಬಗ್ಗೆ ಎಲ್ಲರೂ ಕೇಳಿದೀರಾ ಅಲ್ವಾ? ಸೊ ಆ ನೈಲ್ ರಿವರ್ ವರ್ಷಕ್ಕೊಂದ್ಸಲ ಯಾವ್ದಾದ್ರು ಹಿಂಗೆ ಪ್ರವಾಹಗಳೆಲ್ಲ ಬಂದಾಗ ಓವರ್ ಫ್ಲೋ ಆಗ್ತಿತ್ತು. ಆ ಓವರ್ ಫ್ಲೋ ಆದಾಗ ಅಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ ಈಜಿಪ್ಟ್ ನಲ್ಲೆಲ್ಲ ಸೊ ಭೂಮಿಗಳಿರ್ತಿತ್ತು, ಲ್ಯಾಂಡ್ ಇರ್ತಿತ್ತಲ್ವಾ, ನಮ್ದಿಷ್ಟು ಜಾಗ ನೀವೆಲ್ಲರಿಗೂ ನಿಮ್ ತೋಟ ಗದ್ದೆ ಎಲ್ಲ ನೀವೆಲ್ಲ ಬೇಲಿ ಹಾಕಿ ಚಂದ ಮಾಡಿ ಇಟ್ಕೊಂಡಿರ್ತೀರ. ಯಾಕಂದ್ರೆ ನಿಮ್ಗೆ ಈಗ ಜಿಯೋಮೆಟ್ರಿ ಅನ್ನೋ ವರ್ಡ್ ಕಾನ್ಸೆಪ್ಟ್ ನಿಮ್ಗೆ ಬಂದ್ಬಿಟ್ಟಿದೆ. ಹಾಗಾಗಿ ಕರೆಕ್ಟ್ ಆಗಿ ಮೆಷರ್ಮೆಂಟ್ ಅನ್ನ ಮಾಡಿ ನಿಮ್ದಿಷ್ಟು ಜಾಗ, ನಂದಿಷ್ಟು ಜಾಗ, ಪಕ್ಕದ ಮನೆಯವ್ರದಷ್ಟು ಜಾಗ ಅಂತ ಹೇಳಿ ಕರೆಕ್ಟ್ ಆಗಿ ನಾವು ಬೇಲಿಯನ್ನ ಹಾಕೊಂಡ್ಬಿಟ್ಟಿರ್ತೀವಿ. ಎಷ್ಟೋ ಸಲ ತಕರಾರು ಮಾಡ್ಕೊಂಡಿರ್ತೀವಿ ಅಕ್ಕಪಕ್ಕದ ಮನೆಯವ್ರ ಹತ್ರ, ನಮ್ ಜಾಗನ ನೀವು ಸ್ವಲ್ಪ ಆಕ್ಯುಪೈ ಮಾಡ್ಕೊಂಡಿದ್ದೀರಾ, ನಿಮ್ ಬೇಲಿ ಈಚೆ ಕಡೆ ಬಂದಿದೆ. ಇದೇ ರೀತಿ ಜಗಳ ಜಿಯೋಮೆಟ್ರಿ ಅನ್ನೋ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗ್ಲಿಕ್ಕಿಂತ ಮುಂಚೆ ಆ ಕಡೆ ಬರ್ತಿತ್ತಂತೆ. ಈಜಿಪ್ಟ್ ನಲ್ಲಿ ನೈಲ್ ರಿವರ್ ಓವರ್ ಫ್ಲೋ ಆದಾಗ ಅವರೆಲ್ಲ ಪಾಪ ಅವಾಗ ಏನ್ ಮಾಡ್ತಿದ್ರಂತೆ ಅಂದ್ರೆ ತಮ್ಮ ಲ್ಯಾಂಡ್ ಅನ್ನ ಒಂದು ಗೆರೆಯಲ್ಲಿ ಎಳ್ಕೊಂಡಿರ್ತಿದ್ರಂತೆ. ಆಯ್ತಾ? ಗೆರೆಯಲ್ಲಿ ನಂದಿಷ್ಟು ಜಾಗ ನಿಂದಿಷ್ಟು ಅಂತೇಳಿ ಓವರ್ ಫ್ಲೋ ಆಯ್ತು ಅಂತ ಅಂದ್ರಾಗ ರಿವರ್ ಆ ಗೆರೆ ಅಳಿಸೋಗ್ಬಿಡ್ತಿತ್ತಂತೆ. ಆ ಗೆರೆ ಅಳಿಸೋಗಿ ಮತ್ತೆ ಎಲ್ಲ ಈ ಓವರ್ ಫ್ಲೋ ಇದೆಲ್ಲ ಮುಗಿದ ತಕ್ಷಣ ಮತ್ತೆ ಯಥಾವತ್ತಾಗಿ ನಾರ್ಮಲ್ ಡೇಸ್ಗೆ ಬಂದಾಗ ಜನ ಏನ್ ಮಾಡ್ತಿದ್ರು ಅಂದ್ರೆ ಗೆರೆ ಅಳಿಸೋಗ್ಬಿಟ್ಟಿರ್ತಿತ್ತು. ಈಗ ನನ್ ಜಾಗ ಎಷ್ಟು ಅಂತ ಗೊತ್ತಿಲ್ಲ ಅಲ್ವಾ ನನ್ಗೆ. ಸೊ ಹಾಗಾಗಿ ಮತ್ತೆ ಒಂದ್ ಸ್ವಲ್ಪ ಮುಂದೆ ದಾಟಿ ಎಲ್ಲೋ ಒಂದ್ ಕಡೆ ಗೆರೆ ಹಾಕೊಂಡಾಗ ಅವ್ರವ್ರ ಮಧ್ಯೆನೆ ಒಂದು ಫೈಟಿಂಗ್ ಸ್ಟಾರ್ಟ್ ಆಯ್ತು. ಇಲ್ಲ ನನಗ್ ಜಾಗ ಕಡಿಮೆ ಆಯ್ತು, ನೀನ್ ಜಾಗನ ಜಾಸ್ತಿ ಆಕ್ಯುಪೈ ಮಾಡ್ಕೊಂಡೆ. ಸೊ ಈ ರೀತಿ ಎಲ್ಲ ಫೈಟಿಂಗು, ಹೊಡೆದಾಟ, ಲ್ಯಾಂಡ್ ಗೋಸ್ಕರ ಒಂದು ಹೊಡೆದಾಟ ಮಾಡೋದನ್ನ ಮ್ಯಾಥಮೆಟಿಷಿಯನ್ಸ್ ನೋಡಿದಾಗ
ಫೀಲ್ ಮಾಡ್ಕೊಂಡು ಅಯ್ಯೋ ನಮ್ ಜನಕ್ಕೆ ಒಂದು ಲ್ಯಾಂಡ್ ಅನ್ನ ತಮ್ಮ ಲ್ಯಾಂಡ್ ಅನ್ನ ಮೆಷರ್ ಮಾಡ್ಕೊಳ್ಳೋ ಅಂತ ಒಂದು ಪರಿಕಲ್ಪನೆನೂ ಇಲ್ವಲ್ಲ, ಇದಕ್ಕೊಂದು ಏನಾದ್ರೂ ನಾವು ಕಾಂಟ್ರಿಬ್ಯೂಷನ್ ಕೊಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಬೆಳಕಿಗೆ ಬಂದಂತಹ ಒಂದು ಬ್ರಾಂಚ್ ಜಿಯೋಮೆಟ್ರಿ ಬ್ರಾಂಚ್. ಅಟ್ ಲೀಸ್ಟ್ ಜನರಿಗೆ ಅದು ತಮ್ಮ ಲ್ಯಾಂಡಿನ ಏರಿಯಾ ಕಂಡಿಡ್ಕೊಳಕ್ ಬರ್ಬೇಕು. ಸೊ ಅವರಿಗೆ ಈ ಫೈಟಿಂಗ್ ನಿಂದ ಎಲ್ಲ ಹೊಡೆದೋಡಿಸ್ಬೇಕು ಅನ್ನೋ ಸಲುವಾಗಿ ಒಂದು ಡೆವಲಪ್ ಆದಂತಹ ಬ್ರಾಂಚ್ ದಟ್ ಈಸ್ ಜಿಯೋಮೆಟ್ರಿ. ಹಾಗಾಗಿನೇ ಅದನ್ನ ಜಿಯೋಮೆಟ್ರಿ ಅಂತ ಅಂದ್ರೆ ಅರ್ತ್ ಮೆಷರ್ಮೆಂಟ್, ಭೂಮಿಯನ್ನ ಅಳಿಲಿಕ್ಕೆ ಸ್ಟಾರ್ಟ್ ಆದಂತಹ ಒಂದು ಬ್ರಾಂಚ್. ಆಮೇಲೆ ಅದರಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಅನ್ನ ಮಾಡೋಗಿದ್ದಾರೆ. ಸೊ ಒಬ್ಬೊಬ್ರು ಒಂದೊಂದೇ ಮ್ಯಾಥಮೆಟಿಷಿಯನ್ಸ್ ಏನ್ ಮಾಡಿದ್ದಾರೆ, ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲದನ್ನು ಸ್ಟಡಿ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲೋ ಒಂದು ಸ್ವಲ್ಪವನ್ನ ಮಾತ್ರ ನಾವು ಆ ಜಿಯೋಮೆಟ್ರಿ ಒಳಗಡೆ ಸ್ಟಡಿ ಮಾಡ್ಬೋದು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಜಿಯೋಮೆಟ್ರಿ. ಸೊ ಇನ್ ದಟ್ ಫಸ್ಟ್ ಜಿಯೋಮೆಟ್ರಿ ಪಾರ್ಟ್ ಅಲ್ಲಿ ಫಸ್ಟ್ ಚಾಪ್ಟರ್ ಇಸ್ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿ. Introduction. Today, geometry in the sense basic geometry ಹೇಗೆ ಸ್ಟಾರ್ಟ್ ಆಯ್ತು ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಇದ್ದೀವಿ. See, the chapter name is Introduction to Euclid's Geometry. See, the chapter name Introduction. You all know the meaning of introduction. Okay, Introduction to Euclid's Geometry. The chapter name is Introduction to Euclid's Geometry. Introduction in the sense you all know. Okay, so today we are going to introduce this geometry part. Why we are calling this as Euclid's Geometry? So why we have to name that as Euclid's Geometry? Do you know? Ambika? Ambika, Anudeep. Hello, Anudeep. Mataji, because he is father of geometry. Yeah, he is called as father of geometry. Euclid is called as father of geometry. Why we have to call Euclid is father of geometry? ಹಾಗಾದ್ರೆ ಯೂಕ್ಲಿಡ್ ಮಾತ್ರ ಜಾಮೆಟ್ರಿಯಲ್ಲಿ ವರ್ಕ್ ಮಾಡಿರೋದಾ? ಇಲ್ಲ. ಸೊ ಮೆನಿ ಮ್ಯಾಥಮೆಟಿಷಿಯನ್ಸ್ ಆರ್ ದೇರ್, ತುಂಬಾ ಜನ ಅವ್ರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಯಾಕೆ ಯೂಕ್ಲಿಡ್ ಫಾದರ್ ಆಫ್ ಜಿಯೋಮೆಟ್ರಿ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನೀವು ನೆಕ್ಸ್ಟ್ ಚಾಪ್ಟರ್ ನ ನೋಡ್ತಾ ಹೋದಂಗೆ ಯೂಕ್ಲಿಡ್ ನ ಕೊಡುಗೆ ಏನು ಇದ್ರಲ್ಲಿ ಅಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಯೂಕ್ಲಿಡ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ geometry. Okay, so you want to see Euclid? Yeah, I'll show the photo. Yeah, see this one, Euclid, father of geometry. Euclid, father of geometry. Iವರು ಟೀಚರ್, ಆಕ್ಚುಲಿ ಟೀಚರ್ ಪ್ರೊಫೆಷನ್ ಅಲ್ಲಿ ಇರ್ತಾರೆ. ಓಕೆ, ಯೂಕ್ಲಿಡ್. ಸೊ ನೋಡಿದ್ರಲ್ಲ ಎಲ್ಲರೂ, ಯೂಕ್ಲಿಡ್ ಫಾದರ್ ಆಫ್ geometry. Yeah. So we'll continue. Yes. See this one. Thales. I think you all heard about the name Thales. Thales, mathematician, great mathematician. ಆಕ್ಚುಲಿ ಥೇಲ್ಸ್ ಫಸ್ಟ್ ಜಿಯೋಮೆಟ್ರಿಯಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಏನ್ ಕಾನ್ಸೆಪ್ಟ್ ಅದು ಅಂತ ಅಂದ್ರೆ, ಎ ಸರ್ಕಲ್ ಈಸ್ ಬೈಸೆಕ್ಟೆಡ್ ಬೈ ಇಟ್ಸ್ ಡಯಾಮೀಟರ್. ಸೊ ಥೇಲ್ಸ್ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾರೆ. ಏನ್ ಹೇಳ್ತಾರೆ ಅಂತ ಅಂದ್ರೆ, ಒಂದು ಸರ್ಕಲ್ ಡಯಾಮೀಟರ್ ಇಂದ 2 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದು ಥೇಲ್ಸ್. ಓಕೆ, ಎ ಸರ್ಕಲ್ ಈಸ್ ಬೈಸೆಕ್ಟೆಡ್ ಬೈ ಇಟ್ಸ್ ಡಯಾಮೀಟರ್. ಸೊ ಯು ಆರ್ ಅಬ್ಸರ್ವಿಂಗ್ ಸರ್ಕಲ್ and this one is diameter. You all know when we draw the diameter, we all know ಅಂತ ಹಿಂಗೆ ಹೇಳ್ತೀವಿ. ಇವಾಗ ನಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿರೋದಕ್ಕಾಗಿ ನಾವು ಹೇಳ್ತೀವಿ, ಹೌದಾ? ಸೊ ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ಯಾರು? ಥೇಲ್ಸ್. ಎ ಸರ್ಕಲ್ ಈಸ್ ಬೈಸೆಕ್ಟೆಡ್ ಬೈ ಇಟ್ಸ್ ಡಯಾಮೀಟರ್. ಓಕೆ, ಸೊ when we draw the diameter which divides the circle into 2 equal parts, so each is called as semicircle. We all know half of the circle.
ಸೆಮಿ ಸರ್ಕಲ್. ಸೊ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವರು ಥೇಲ್ಸ್, ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಥೇಲ್ಸ್. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ಥೇಲ್ಸ್ ಪೈಥಾಗೋರಸ್. ಯು ಆಲ್ ನೋ ಪೈಥಾಗೋರಸ್, ಯಾರಿಗೂ ಗೊತ್ತಿಲ್ಲ ಅನ್ನೋದೇ ಇಲ್ಲ. ಸೊ ಪೈಥಾಗೋರಸ್ ಕೂಡ ಜೊಮೆಟ್ರಿನಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಅನ್ನ ಮಾಡ್ತಾರೆ. ಓಕೆ, ಥೇಲ್ಸ್ ಮತ್ತೆ ಪೈಥಾಗೋರಸ್. ಥೇಲ್ಸ್ ನ ನಂತರ ಪೈಥಾಗೋರಸ್ ಬರ್ತಾರೆ. ಪೈಥಾಗೋರಸ್ ಕೂಡ ಹಲವಾರು ವರ್ಕ್ ಗಳನ್ನ ಮಾಡ್ತಾರೆ. ಸೊ ನಿಮ್ಗೆ ಸುಮಾರಷ್ಟು ಆ ವರ್ಕ್ ಗಳೆಲ್ಲ ಗೊತ್ತಿದೆ. ಬಟ್ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಈಸ್ ಯೂಕ್ಲಿಡ್. ಯೂಕ್ಲಿಡ್ ಮ್ಯಾಥಮೆಟಿಕ್ಸ್ ಟೀಚರ್. ಓಕೆ, ಯೂಕ್ಲಿಡ್ ಮ್ಯಾಥಮೆಟಿಕ್ಸ್ ಟೀಚರ್. Euclid called as father of geometry. So he collected all the well-known facts and formed his famous treatise. Okay, so Euclid ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಥೇಲ್ಸ್ ಬರ್ತಾರೆ. ಥೇಲ್ಸ್ ಒಂದಿಷ್ಟು ವರ್ಕ್ ಅನ್ನ ಮಾಡ್ತಾರೆ. ಪೈಥಾಗೋರಸ್ ಬರ್ತಾರೆ. ಪೈಥಾಗೋರಸ್ ಒಂದಿಷ್ಟು ವರ್ಕ್ ಅನ್ನ ಮಾಡ್ತಾರೆ. ಬಟ್ ಯೂಕ್ಲಿಡ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಅಲ್ಲೇ ಒಂದಿಷ್ಟು ಸಿಗ್ತಕ್ಕಂತ ಹಳೇ ಕಾಲದ ಕೋಟೆಗಳು ಅದನ್ನೆಲ್ಲ ನೋಡ್ಬಿಟ್ಟು ಒಂದಿಷ್ಟು ತನ್ನದೇ ಆದ ಮೈಂಡ್ ಅಲ್ಲಿ ಒಂದಿಷ್ಟು ವರ್ಕ್ ಅನ್ನ ಮಾಡ್ತಾರೆ ಇವರು. ಏನ್ ವರ್ಕ್ ಅದೆಲ್ಲ ವರ್ಕ್ ಅನ್ನ ಕಲೆಕ್ಟ್ ಮಾಡಿ ಒಂದು ಸಮ್ಮರಿ ಮಾಡಿ ಒಂದು ಬುಕ್ ಅನ್ನು ಕೂಡ ಮಾಡ್ತಾರೆ. ಸೊ ಯೂಕ್ಲಿಡ್ ನ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಹಾಗಾಗಿನೇ ಅಲ್ವಾ ಫಾದರ್ ಆಫ್ ಜಿಯೋಮೆಟ್ರಿ ಅಂತ ಕೇಳಿದ್ರೆ ನಾವು ಯೂಕ್ಲಿಡ್ ಅಂತ ಹೇಳೋದು. ಸಿ ಯೂಕ್ಲಿಡ್ ಒಂದಿಷ್ಟು ಏನು ತನ್ನಗೆ ಅಬ್ಸ್ಟ್ರಾಕ್ಟ್ ಮಾಡೆಲ್ಸ್ ಅಂತ ಕರಿತೀವಿ, ಎಲ್ಲದನ್ನು ಏನೇನ್ ನೋಡ್ತಾರೋ ಎಲ್ಲದರಲ್ಲೂ ಒಂದಿಷ್ಟು ತನ್ನ ವರ್ಕ್ ಅನ್ನ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಂದು ದೊಡ್ಡ ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದ ಹೆಸರು ಎಲಿಮೆಂಟ್ಸ್. ಸೊ ವಿ ಕಾಲ್ ದಟ್ ಬುಕ್ ಆಸ್ ಎಲಿಮೆಂಟ್ಸ್. ದೆನ್ ದಟ್ ಎಲಿಮೆಂಟ್ ಬುಕ್ ಈಸ್ ಡಿವೈಡೆಡ್ ಆಸ್ 13. Okay, so divided into 13 books. Book 1, book 2, book 3, book 4, book 5, book 6, book 7, 8, 9, 10, 11, 12, 13. See, in elements, okay, that elements which contains all the facts, okay, so which was dealt by the mathematician Euclid. ಓಕೆ, ಯೂಕ್ಲಿಡ್ ಏನೇನು ಅವ್ರ ತಲೆಯಲ್ಲಿದ್ದ ಕಾನ್ಸೆಪ್ಟ್ ನೆಲ್ಲ ಅವ್ರು ಏನೇನು ಪ್ರೂವ್ ಮಾಡಿದಾರೋ ಅಷ್ಟನ್ನು ಒಂದು ಬುಕ್ ಅಲ್ಲಿ ಹಾಕ್ತಾರೆ. ದಟ್ ಈಸ್ ಎಲಿಮೆಂಟ್ಸ್. ಆ ಎಲಿಮೆಂಟ್ಸ್ ಫರ್ದರ್ ಡಿವೈಡೆಡ್ ಇಂಟು 13 ಬುಕ್ಸ್. ಓಕೆ, ಬುಕ್ 1, ಬುಕ್ 2, ಬುಕ್ 3 ಅಂತ ಹೇಳಿ. ಸೊ 13 ಬುಕ್ಸ್ ನೋಡಿ. ಸೊ ಇದರಲ್ಲಿ 13 ಬುಕ್ಸ್ ಅಲ್ಲಿ ನಾವು ಸ್ಟಡಿ ಮಾಡ್ಲಿಕ್ಕಾಗೋದು ಯಾವುದೋ ಒಂದು ಬುಕ್ಕಿನ ಒಂದು ಸಣ್ಣ 1% ಅಷ್ಟೇ. ಹಾಗಾದ್ರೆ ಜಿಯೋಮೆಟ್ರಿ ಅನ್ನೋದು ಎಷ್ಟಿದೆ ಅನ್ನೋದು ನಿಮ್ಗೆ ಇದ್ರಲ್ಲೇ ಗೊತ್ತಾಗತ್ತೆ. ಸೊ ನಾವ್ ಇದ್ರಲ್ಲಿ ಎಲ್ಲದನ್ನು ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಎಲಿಮೆಂಟ್ಸ್ ಅನ್ನೋದು ಒಂದು ದೊಡ್ಡ ಕಣಜ. ಅದರೊಳಗೆ ಯೂಕ್ಲಿಡ್ ಒಂದಿಷ್ಟು ತನ್ನ ಕೊಡುಗೆಗಳನ್ನ ತುಂಬಿಸಿದ್ದಾರೆ. ಅದು ಫರ್ದರ್ 13 ಬುಕ್ಸ್ ಆಗಿ ಡಿವೈಡ್ ಆಗತ್ತೆ. ಆ 13 ಬುಕ್ಸ್ ಅಲ್ಲಿ ನಾವು ಒಂದ್ ಬುಕ್ ಅನ್ನು ಕಂಪ್ಲೀಟ್ ಮಾಡೋದಿಲ್ಲ. ಆ 13 ಬುಕ್ ಅಲ್ಲಿ ಒಂದು 10% ಮುಗಿಸಿದ್ರೆ ಹೆಚ್ಚು. ಓಕೆ, ಹಾಗಾದ್ರೆ ನಿಮ್ಗೆ ಗೊತ್ತಾಗತ್ತೆ ಯೂಕ್ಲಿಡ್ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನಿಮ್ಗೆ ಇದರಿಂದ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯೂಕ್ಲಿಡ್ ಅಬ್ಸ್ಟ್ರಾಕ್ಟ್ ಮಾಡೆಲ್ ಅಂತ ನಾನೊಂದು ವರ್ಡ್ ತಗೊಂಡೆ. ವಾಟ್ ಈಸ್ ದಟ್ ಅಬ್ಸ್ಟ್ರಾಕ್ಟ್ ಮಾಡೆಲ್? ಹಳೆ ಕಾಲದ ಬಿಲ್ಡಿಂಗ್ಸ್ ನೆಲ್ಲ ನೋಡಿ. ಸೊ ಯೂಕ್ಲಿಡ್ ಈ ತರದ ಅಬ್ಸ್ಟ್ರಾಕ್ಟ್ ಮಾಡೆಲ್ಸ್ ನ ಇಟ್ಕೊಂಡೆ ಈ ಜಿಯೋಮೆಟ್ರಿ ಅನ್ನೋ ಫೀಲ್ಡ್ ಗೆ ಎಂಟ್ರಿ ಕೊಟ್ಟಿದ್ದು. ಸಿ ಹಿಯರ್ ಅಬ್ಸ್ಟ್ರಾಕ್ಟ್ ಮಾಡೆಲ್ ಅಲ್ಲಿ 3D ಫಿಗರ್ಸ್ ನಿಮ್ಗೆಲ್ಲ ಇವಾಗ ಗೊತ್ತಾಗ್ಬಿಟ್ಟಿದೆ. ಆಲ್ರೆಡಿ ಯು ಆರ್ ಸ್ಟಡಿಂಗ್ ದ ಜಿಯೋಮೆಟ್ರಿ ಫ್ರಮ್ ದ ಬಿಗಿನಿಂಗ್ ಕ್ಲಾಸಸ್. ನೋ 3D ಸಾಲಿಡ್ ಶೇಪ್. ಓಕೆ, 2D ಪ್ಲೇನ್ ಸರ್ಫೇಸ್, 1D ಲೈನ್, ಪಾಯಿಂಟ್, ನೋ ಡೈಮೆನ್ಷನ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯೂಕ್ಲಿಡ್ ನ ವರ್ಕ್. ಓಕೆ, ಪಾಯಿಂಟ್ ಅಂತ ಅಂದ್ರೆ ನೋ ಡೈಮೆನ್ಷನ್, ಡೈಮೆನ್ಷನ್ ಲೆಸ್ ಪಾಯಿಂಟ್. ಸೊ ಪಾಯಿಂಟ್ ಇಸ್ ದ ಬೇಸಿಕ್ ಆಫ್ ದ ಜಿಯೋಮೆಟ್ರಿ. ಜಿಯೋಮೆಟ್ರಿ ಫಸ್ಟ್ ಸ್ಟಾರ್ಟ್ ಆಗೋದೇ ಪಾಯಿಂಟ್ ಅಲ್ವಾ, ಒಂದು ಡಾಟ್. ದೆನ್ ಇಫ್ ವಿ ಕಂಟಿನ್ಯೂ ದಟ್ ಡಾಟ್ ಇಟ್ ಫಾರ್ಮ್ಸ್ ಲೈನ್. ದೆನ್ ಇಫ್ ವಿ ಜಾಯಿನ್ ಮೆನಿ ಲೈನ್ಸ್ ವಿಲ್ ಗೆಟ್ ಪ್ಲೇನ್ ಸರ್ಫೇಸ್. ಇಫ್ ವಿ ಜಾಯಿನ್ ಪ್ಲೇನ್ ಸರ್ಫೇಸ್ ವಿಲ್ ಗೆಟ್ ಸಾಲಿಡ್ ಶೇಪ್. ಕರೆಕ್ಟಾ? ಕನೆಕ್ಷನ್ ಹೇಗಿದೆ ನೋಡಿ. ಪಾಯಿಂಟ್, ಸಿಂಗಲ್ ಪಾಯಿಂಟ್, ಡೈಮೆನ್ಷನ್ ಲೆಸ್. If we goes on continuing putting point, if we join that point, we'll get one line. Okay, line, one dimension, only length. So then you just observe. If we join these lines like this, you will get plane surface, 2 dimension. Then if we join these surfaces like this, you will get solid figure, that is 3D, 3-dimensional solid shape. Okay. Next. See book 1 which contains 23 definitions. So Euclid elements ಅಲ್ಲಿ book 1 book ಅಲ್ಲಿ
ಸೊ 23 ಡೆಫಿನಿಷನ್ಸ್ ಇದೆ. ಹಾಗಾದ್ರೆ ನಾವು ಈ ವರ್ಷ 23 ಡೆಫಿನಿಷನ್ಸ್ ಕಲಿಬೇಕಾ ಮಾತಾಜಿ? ನಿಮ್ಗೆ ಫಸ್ಟ್ ಕ್ವೆಶನ್ ನಂಗೆ ಗೊತ್ತಿದೆ, ಡೌಟ್ ಕೇಳದೆ ಇದ್ರು ಕೂಡ ಮಾತಾಜಿ 23 ಡೆಫಿನಿಷನ್ಸ್ ವಿ ಹ್ಯಾವ್ ಟು ಲರ್ನ್. ನೋ, ನಾಟ್ 23, ಬಿಕಾಸ್ ಕೆಲವೊಂದು ಡೆಫಿನಿಷನ್ ಯಾವ ಲೆವೆಲ್ ಅಲ್ಲಿ ಅದು ಟ್ವಿಸ್ಟ್ ಅಂಡ್ ಡಿಫಿಕಲ್ಟಿ ಇದೆ ಅಂತ ಅಂದ್ರೆ, ಸೊ ವಿಚ್ ವಿ ಕ್ಯಾನ್ ನಾಟ್ ಡೀಲ್ ವಿತ್ ದಟ್ ಡೆಫಿನಿಷನ್ಸ್. ದಟ್ಸ್ ವೈ ಅದರಲ್ಲಿ only selected definitions we have to study. Okay, so which are those elements, definitions we have to see? Yeah, see here total 7 definitions we have to learn. Yes, so 7 definitions. Which are those 7 definitions? So first one is, a point is that which has no part. So just now we discussed about the point, no? So a point is that which has no part. So we'll ask you questions for, yes, who is ready? Chinmay. Chinmay? Yes, Mataji. What do you know about the fact that point? Point ಬಗ್ಗೆ ಏನ್ ಗೊತ್ತಿದೆ ಚಿನ್ಮಯ್? It is a starting point of any line. It is a point is a starting point of any line. Your point in the sense no dimension, right? No. Yes, Yeah. yes, Mataji. Point is that which has no part. ಅಂದ್ರೆ you can imagine point ಅನ್ನೋದು ಎಷ್ಟು ಸ್ಮಾಲ್ ಅಂತ ಅಂದ್ರೆ ಅದರಲ್ಲಿ ನೀವು ಫರ್ದರ್ ಪಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. Are you observing the point here? So in Yes, this Mataji. figure, actually we are observing one point actually. So in this we can do the parts because it is very big now. This is just for the ನಿಮ್ಗೆ ಕಾಣಿಸ್ಲಿ ಅಂತ ಹೇಳಿ ಎಷ್ಟು ದೊಡ್ಡದು ತಗೊಂಡಿದ್ದಾರೆ ಅಷ್ಟೇ. ಬಟ್ ಇದು ಪಾಯಿಂಟ್ ಆಕ್ಚುಲಿ ಹಾಗಾಗಬಾರ್ದು. ಪಾಯಿಂಟ್ ಅಂದ್ರೆ ಜಸ್ಟ್ ಅ ಸಿಂಗಲ್ ಡಾಟ್. ನೀವು ಪೆನ್ಸಿಲ್ ಏನ್ ಈಗ ಒಂದ್ಸಲ ಕೆಳಗಡೆ ಬೀಳಿಸ್ತೀರಾ ಅಲ್ವಾ, ಹಾಗೆ ಬೀಳಿಸಿದಾಗ ಏನ್ ಅಲ್ಲಿ ಫಾರ್ಮ್ ಆಗತ್ತಲ್ಲ ಅಂದ್ರೆ ಪಾಯಿಂಟ್ ಅನ್ನ ಫರ್ದರ್ ನೀವು ಪಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಲಿಯರಾ? ಸೊ ಅಷ್ಟು ವೆರಿ minute which a point is that which has no part ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ dimensionless ಅಂದ್ರೆ no dimension. Point ಅಂತ ಅಂದ್ರೆ no dimension. Yes. Next, second one. A line is a breadthless length. Second definition. A line is a breadthless length. Do you agree with this? Yes, a line is a breadthless length. No, line ಗೆ ಬ್ರೆಡ್ತ್ ಇರತ್ತಾ? ಇಲ್ಲ, ಓನ್ಲಿ ಲೆಂತ್. ಸಪೂರಕ್ಕೆ ಇನ್ನು ಕೆಲವರು ಹಾಕ್ತಾರೆ ಲೈನ್ ಹೇಗೆ ಅಂತ ಅಂದ್ರೆ ನೋಡಿ, ಐ ಶೋ. ಸಿ ಹಿಯರ್, ಕೆಲವ್ರಿಗೆ ತುಂಬಾ ಕೆಟ್ಟ ಹ್ಯಾಬಿಟ್ ಇರುತ್ತೆ. ಪಾಯಿಂಟ್ ಅಂದ್ರೆ ಹಿಂಗ್ ತಿಕ್ತಾರೆ ಈ ತರ. ಕ್ಯಾನ್ ವಿ ಡೂ ಲೈಕ್ ದಿಸ್? ನೋ. ಈ ತರ ಮಾಡ್ಬಿಟ್ರೆ ನೀವು ಪಾಯಿಂಟ್ ಅನ್ನ ಆರಾಮ್ಸೆ ಪಾರ್ಟ್ ಮಾಡ್ಬಿಡ್ಬೋದು, ಸುಮಾರಷ್ಟು ಪಾರ್ಟ್. ಪಾಯಿಂಟ್ ಅಂತ ಅಂದ್ರೆ ಜಸ್ಟ್ ಒನ್ ಫೈನ್ ಡಾಟ್. ಅದರಲ್ಲಿ ಫರ್ದರ್ ನೀವು ಡೈಮೆನ್ಷನ್ಸ್, ಲೆಂತ್, ಬ್ರೆಡ್ತ್ ಏನು ಸಿಗ್ಬಾರ್ದು. ಓಕೆ, ಸೊ ಪಾಯಿಂಟ್ ವೆರಿ ಬೇಸಿಕ್ಸ್ ಪಾರ್ಟ್ ಆಫ್ ದ geometry. Okay, point which has no part, dimension illa, no dimension. Then line ಅನ್ಕೂಡ್ಲೆ ನಾನು ಚಾಕ್ಪೀಸ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಲೈನ್ ಅಂದ್ರೆ ಹೀಗೆ ಹಾಕ್ತಾರೆ ಕೆಲವರು. ನೋಡಿ, ಇದಕ್ಕೆ ಬ್ರೆಡ್ ಸಿಗ್ಬೇಕಲ್ವಾ? ಸೊ ಫಾರ್ ದಿಸ್ ಲೈನ್ ಬ್ರೆಡ್ ಇಸ್ ದೇರ್ ನೋ, ಬಟ್ ಲೈನ್ ಇಸ್ ನಾಟ್ ಲೈಕ್ ದಟ್. ಲೈನ್ ಕೂಡ ನಾವು ಡ್ರಾ ಮಾಡ್ಬೇಕಾದ್ರೆ ಹೇಗಿರ್ಬೇಕು ಅಂತ ಅಂದ್ರೆ, ಬಟ್ ನಮಗೆ ಅಪ್ಸರ ಪೆನ್ಸಿಲ್ ತಗೋಬಿಡ್ತೀವಿ, ಡಾರ್ಕ್ ಹೀಗೆ ತಿಕ್ಕಿದೆ ಹೀಗೆ ಹಿಡಿಯೋದು ನಮ್ದು ಹ್ಯಾಬಿಟ್. Correct, no? So a line is a breadthless length. Line ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ, line is nothing but collection of points. Line ಮೇಲೆ ಏನಾಗಿರುತ್ತೆ? ಪಾಯಿಂಟ್ಸ್ ಇರುತ್ತೆ ಆಕ್ಚುಲಿ. ಹೀಗೆ ಡಾಟ್ 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 ಪಾಯಿಂಟ್ಸ್ ಅನ್ನ ನಾವು ಸೇರಿಸಿದಾಗ ವಿಲ್ ಗೆಟ್ ಲೈನ್. Okay, so line in the sense it's a collection of points. If we join all the points, we'll get one line. So line in the sense only length. ಸೊ ಲೆಂತ್ ಮಾತ್ರ ಸಿಗ್ಬೇಕು ಲೈನ್ ಅಂತ ಅಂದ್ರೆ. ಓಕೆ, ನಾಟ್ ಬ್ರೆಡ್ತ್. ಕೆಲವರು ಲೈನ್ ಅಲ್ಲಿ ಬ್ರೆಡ್ತ್ ಸಿಕ್ಬಿಡತ್ತೆ, ಬಟ್ ಇಟ್ ಇಸ್ ರಾಂಗ್. ಓಕೆ, ಎಸ್, ಯಾ. ನೆಕ್ಸ್ಟ್
See, the ends of a line are points. Third definitions. All these definitions are very simple and you all know this one. But in this chapter, they have given the definitions and all in the proper manner. Okay, na? So that's why I want to discuss with you. So the ends of a line are points. Do you agree with this? Line in a ends points ಆಗಿರತ್ತೆ ಅಂತ ಒಪ್ಕೊಳ್ತೀರಾ? Yes, of course. Line is made up of points ಅಂತ ಅಂದ್ಮೇಲೆ the ends of the line points only, no? So you are observing whenever you are drawing one line, you will name this as A and B. Are you observing this one? Yes, A and B. The ends of a line are points always. Next, fourth one, the edges of a surface are lines. Yes, the edges of surface are always lines. Surface, you just observe this surface. Surface na edge nodi, line irattalva. Yes, surface, edges of the surface are lines. Yes, of course, we all know this one. Next, a surface is that which has a length and breadth only. Surface, plane surface. So, 2 dimension, 2D, 1 dimension, only length. 2D, that is length and breadth. A surface is that which has a length and breadth only. Only length irutte and breadth irutte. Okay, length and breadth only. Next, a straight line is a line which lies evenly with the points on itself. A straight line is a line which lies evenly with the points on itself. A straight line is a line. Just now we discussed, no? Line is made up of points only. So straight line is a line. Straight line ಅನ್ನೋದು ಒಂದು line ಏನಾಗಿರುತ್ತೆ which lies evenly with the points on itself. Points ಅದ್ರ ಮೇಲೆ ಇರುತ್ತೆ. So straight line ಅಂತಂದ್ರೆ ಪ್ರತಿ ಸ್ಟೆಪ್ ಅಲ್ಲೂ ಅಲ್ಲಿ points, connection of points only forms lines. Okay. So next, seventh one, a plane surface is a surface which lies evenly with the straight lines on itself. Plane surface ಮೇಲೆ ಲೈನ್ಸ್ ಇರುತ್ತೆ ಅಂದ್ರೆ ಒಪ್ಕೋತೀರಾ? ಓಕೆ, ಸಿಕ್ಸ್ತ್ ಒನ್ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸ್ಟ್ರೇಟ್ ಲೈನ್ ಅಂತ ಅಂದ್ರೆ ಪಾಯಿಂಟ್ಸ್ ಅದ್ರ ಮೇಲೆ ಇರುತ್ತೆ ಅಂತ. ಎ ಪ್ಲೇನ್ ಸರ್ಫೇಸ್, ಎ ಪ್ಲೇನ್ ಸರ್ಫೇಸ್ ಇಸ್ ಅ ಸರ್ಫೇಸ್ which lies evenly with the straight lines on itself. For example, let us see. Last definition I want to discuss. See here, the ends of a surface are lines always, right now? Ends of a surface. See here, this is a surface now. Lines. ಸೊ ಸರ್ಫೇಸ್ ಮೇಲೆ ಲೈನ್ಸ್ ಇರುತ್ತೆ ಅಂದ್ರೆ ಒಪ್ಕೊಳ್ತೀರಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಒಂದು ನದಿಯಲ್ಲಿ ಈ ಕಡೆಯಿಂದ ನಾವು ಆ ಕಡೆ ಹಾಕ್ಬೇಕು. ಓಕೆನಾ? 4 ಬ್ಯಾಂಬೂ ಸ್ಟಿಕ್ ಇಟ್ಕೊಂಡಿದೀವಿ. 4 ಬ್ಯಾಂಬೂ ಸ್ಟಿಕ್ ಅನ್ನ ಏನ್ ಮಾಡ್ತೀವಿ, ಕರೆಕ್ಟ್ ಆಗಿ ತರ ಎಡ್ಜಿಗೆ 4 ಫಿಕ್ಸ್ ಮಾಡ್ಕೊಳ್ತೀವಿ. ಈ 4 ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ನಮಗೆ ಕುತ್ಕೊಳ್ಲಿಕ್ಕೆ ಆಗ್ತದ? ಇಲ್ಲ. ಸೊ ಅವಾಗ ಏನ್ ಪ್ಲಾನ್ ಮಾಡ್ಬೋದು, ಇದ್ರ ಮೇಲೆ ಮತ್ತೊಂದಿಷ್ಟು ಬ್ಯಾಂಬೂಸ್ನೋ ಅಥವಾ ಏನೋ ಒಂದಿಷ್ಟು ಕೋಲ್ಗಳನ್ನ ಸ್ಟ್ರೈಟ್ ಇರೋದನ್ನ ಸೊ ಈ ತರ ಅಡ್ಜಸ್ಟ್ ಮಾಡಿ ನೀಟಾಗಿ ಒಂದು ತೆಪ್ಪದ ತರ ಮಾಡ್ತಾರೆ. ನೀವು ನೋಡಿದೀರಾ? ಸೊ ಅದ್ ಹೇಗ್ ಚಂದ ಮಾಡಿ ಸ್ಟ್ರೇಟ್ ಆಗಿ ಕೂಡ್ಸಿರ್ತಾರೆ ನೀಟಾಗಿ. ಸೊ ಆ ತೆಪ್ಪನು ಕೂಡ ಸ್ಟ್ರೇಟ್ ಪ್ಲೇನ್ ಸರ್ಫೇಸ್ ತರನೇ ಫಾರ್ಮ್ ಆಗಿರತ್ತಲ್ವಾ? ಹಾಗಾದ್ರೆ ಈ ಸರ್ಫೇಸ್ is a surface in which the lines lie on itself. Okay, na lines in the form ಆಗಿರುತ್ತೆ. ಸರ್ಫೇಸ್ ಅಂತ ಅಂದ್ರೆ ಇಟ್ಸ್ ಮೇಡ್ ಅಪ್ ಆಫ್ ಲೈನ್ಸ್. ಸರ್ಫೇಸ್ ಮೇಲ್ಗಡೆ ಫುಲ್ ಲೈನ್ಸ್ ಇರುತ್ತೆ ಅಂತ ಹೇಳಿ. Is that clear, students? Okay, so we'll give time for the discussion. Yes. If you are having any confusion in this 7 definitions, only in 23 definitions only we have to see the 7 definitions. So whatever we learned in the 7 definitions, so this is all about the contribution of Euclids. So ಈಗ ನಿಮಗೆ ಅರ್ಥ ಆಗ್ತಿರ್ಬೋದು ಯಾಕೆ ಯೂಕ್ಲಿಡ್ ನ ಫಾದರ್ ಆಫ್ ಜಿಯೋಮೆಟ್ರಿ ಅಂತ ಕರೀತಾರೆ ಅಂದ್ರೆ, ಇದೆಲ್ಲ ಏನಿದೆ ಅಲ್ಲ ಬೇಸಿಕ್ ಸ್ಟೆಪ್ಸ್ ಆಫ್ ದ ಜಿಯೋಮೆಟ್ರಿ, ಇವೆಲ್ಲ ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಜಿಯೋಮೆಟ್ರಿ ಇನ್ನೇನು ಕಲೀಲಿಕ್ಕೆ ಬರೋದಿಲ್ಲ ಅಲ್ವಾ? ಹಾಗಾಗಿ ಯೂಕ್ಲಿಡ್ ನ ಫಾದರ್ ಆಫ್ ಜಿಯೋಮೆಟ್ರಿ ಅಂತ ಹೇಳಿ ಕರೀತಾರೆ. ಇದೆಲ್ಲ ನಮ್ಗೆ ಆಕ್ಚುಲಿ ಗೊತ್ತಿತ್ತು ಕಾನ್ಸೆಪ್ಟ್, ಬಟ್ ಈಗ ಅದನ್ನ ನೀಟಾಗಿ 7 ಡೆಫಿನಿಷನ್ಸ್, ಯೂಕ್ಲಿಡ್ ನ ಕಾಂಟ್ರಿಬ್ಯೂಷನ್, ಅದು ಯೂಕ್ಲಿಡ್ ನ ಡೆಫಿನೇಷನ್ಸ್ ಅಂತ ಹೇಳಿ ಕಲ್ತಿದೀವಿ. 7 ಡೆಫಿನೇಷನ್ಸ್ ಆಫ್ ಯೂಕ್ಲಿಡ್. ಓಕೆ, ಸೊ ಬುಕ್ 1 ಎಲಿಮೆಂಟ್ಸ್ ನ ಬುಕ್ 1 ಅಲ್ಲಿರೋ 7 ಡೆಫಿನೇಷನ್ಸ್, ಓನ್ಲಿ 7 ಡೆಫಿನೇಷನ್ಸ್ ಇಸ್ ಸಫಿಶಿಯಂಟ್ ಅಂತ
ಟೆಕ್ಸ್ಟ್ ಬುಕ್ ಪ್ರಿಪೇರ್ ಮಾಡೋರು ನಿಮ್ಗೆ ನಿಮ್ಮ ಎಬಿಲಿಟಿಯನ್ನ ನೋಡ್ಕೊಂಡು 9th ಲೆವೆಲ್ಗೆ 7 ಡೆಫಿನಿಷನ್ಸ್ ಆರ್ ಸಫಿಶಿಯಂಟ್ ಅಂತ ಹೇಳಿ 7 ಡೆಫಿನಿಷನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ನೌ. 2 minutes time for the discussion. Yes. See, after learning the 7 definitions of Euclid's, now we are going to discuss the properties, okay, given by Euclid's. What are those properties? Properties in the sense you all know properties, guna lakshanagalu. So, ಏನದು properties ಅಂತಂದ್ರೆ? So, properties, Euclid collected many properties and he divided that properties in the 2 main branch. Okay, Euclid collected many properties, okay, and he divided the properties in 2 branch. So which are those? For that I'll share one page. Okay, yes, Euclid's properties. Euclid's property not to be proved. What is this question mark? So not to be proved ಅಂತ ಹೇಳ್ತಾರೆ. ಯೂಕ್ಲಿಡ್ ಕೊಡೋ ಪ್ರಾಪರ್ಟಿಯನ್ನ ಪ್ರೂವ್ ಮಾಡೋದೇ ಬೇಡ. ಹೌದಾ, ಒಪ್ಕೊಬಿಡ್ತೀರಾ ಹಾಗೆ? ಓಕೆ, ನೋಡೋಣ ಅದು ಯಾವ ರೀತಿ ಪ್ರಾಪರ್ಟೀಸ್ ಇರ್ಬೋದು. ನಾವು ಏನೂ ತಕರಾರೇ ಮಾಡದೆ ಒಪ್ಕೊಬಿಡ್ತೀವಂತೆ. ಸೊ ಫಾರ್ ಎಕ್ಸಾಂಪಲ್, ಕೆಲವೊಂದ್ಸಲ ನಾವು ಕ್ಲಾಸಲ್ಲಿ ಏನಾದ್ರೂ ಹೇಳಿದಾಗ ನೀವು ಕ್ವಶನ್ ಮಾಡ್ತೀರಲ್ವಾ, ಯಾಕೆ, ಹೇಗೆ, ಅದ್ ಹೆಂಗ್ ಬಂತು, ಹಿಂಗಾದ್ರೆ ಹೆಂಗಾಗತ್ತೆ, ಹಂಗಾದ್ರೆ ಹೆಂಗಾಗತ್ತೆ, ಅದ್ ಹೆಂಗ್ ಸಾಧ್ಯ ಮಾತಾಜಿ. ಸೊ ಈ ತರದೆಲ್ಲ ಡಿಸ್ಕಷನ್ಸ್ ನಮ್ಮ ಯೂಶುವಲ್ ಕ್ಲಾಸ್ ಅಲ್ಲಿ ಇದ್ದೇ ಇರುತ್ತೆ. ಬಟ್ ಈಗ ನಾನ್ ಕೊಡೋ ಯೂಕ್ಲಿಡ್ಸ್ ಪ್ರಾಪರ್ಟಿ ಬಗ್ಗೆ ನೀವು ಏನು ತಕರಾರೇ ಇಲ್ಲದೆ ಒಪ್ಕೊಬಿಡ್ತೀರಾ. ಸೊ ಅಷ್ಟು ನಾನು ಭರವಸೆಯನ್ನು ಕೊಡ್ತೀನಿ. ಹೇಗೆ? ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಯೂಕ್ಲಿಡ್ಸ್ ಪ್ರಾಪರ್ಟೀಸ್. ಮಾತಾಜಿ ಹೇಗೆ, ಯಾಕೆ, ಹೆಂಗೆ ಏನೋ ನೀವು ಕ್ವಶನ್ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ, ಸೊ ಯೂಕ್ಲಿಡ್ ನ ಪ್ರಾಪರ್ಟೀಸ್ ಆರ್ ಆಬ್ವಿಯಸ್ ಯೂನಿವರ್ಸಲ್ ಟ್ರುತ್. ಯೂನಿವರ್ಸಲ್ ಟ್ರುತ್ಸ್ ಅಂತ ಹೇಳಿ ಕನ್ಸಿಡರ್ ಆಗಿದೆ. ಸೊ ಹಾಗಾಗಿ ನೀವು ಅದನ್ನ ಆರಾಮ್ಸೆ ಒಪ್ಕೊಬಿಡ್ತೀರಾ. ಅಂದ್ರೆ ಯಾವ ತರ ಸ್ಟೇಟ್ಮೆಂಟ್ಸ್ ಇರ್ಬೋದು? ನಾಟ್ ಟು ಬಿ ಪ್ರೂವ್ಡ್. ಓಕೆ, ಸೊ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. 1 second students, I'll go to next page, but I'm not getting the mark here. What happened? 1 second. 1, 2. This much page. Yes, let us continue the properties of Euclid. See, Euclid classified his properties in 2 forms. That is, the assumptions which are made strictly on the basis of geometry. So, category properties ಹೇಗೆ ಡಿವೈಡ್ ಮಾಡ್ತಾರೆ ಯೂಕ್ಲಿಡ್ ಅಂತಂದ್ರೆ, the assumption which are made strictly on the basis of geometry. Another one branch is assumptions were based on in general mathematics and not specifically based on geometry. Okay, so he classified his properties in the 2 main categories. So one is the assumptions which are made strictly on the basis of geometry. Second one is assumptions were based on in his general mathematics, general, and not specifically based on geometry. So one assumptions, one type of properties only for geometry field. So another one is assumptions were based on in general mathematics, general. So not specifically based on it. We can apply for geometry also, this one, but not specifically based on geometry. This is strictly on the basis of geometry. Is that clear, students? So 2 classification. And what is the name of this branch and this branch? Yes, so he gave the name of this branch as postulates and this branch as axioms. Axioms and postulates. Euclid's axioms and postulates. What is that axioms? Axioms in the sense assumptions were based on in general mathematics and not specifically based on geometry. This is not specifically based on geometry. We are discussing the geometry concept. No, that's why. So assumptions were based on in general mathematics. This is applicable for all the branches.
ಓಕೆ ಮ್ಯಾಥಮೆಟಿಕ್ಸ್ ಇರ್ಬೋದು ಡೈಲಿ ಲೈಫ್ಗೂ ನಾವು ಇದನ್ನ ಅಪ್ಲೈ ಮಾಡ್ಕೋಬಹುದು ಆಕ್ಸಿಯಮ್ಸ್ ಅನ್ನ ಬಟ್ ದಿಸ್ ಪಾಸ್ಟುಲೇಟ್ಸ್ is strictly on the basis of see this strictly word is highlighting that is strictly on the basis of geometry geometry ಮೇಲೆ ಇದನ್ನ ವರ್ಕೌಟ್ ಮಾಡಬೇಕು postulates ಅನ್ನ so Euclid's properties divided into two main branches that is axioms and postulates ಎರಡಕ್ಕೂ ಕೂಡ ಪ್ರೂಫ್ ಬೇಡ because all the properties are called as universal truth without any question will accept okay so that properties so then what are those properties ಹಾಗಾದ್ರೆ ನೋಡ್ಬೇಕಂತ ಅನ್ಸ್ತಾ ಇದೆ ಅಲ್ವಾ ಏನಿರ್ಬೋದು ಹಾಗಾದ್ರೆ ನಾವ್ ಏನು ಕ್ವಶನ್ ಮಾಡದೆ ಎಸ್ ಆಫ್ ಕೋರ್ಸ್ ನಾವ್ ಏನು ಡೌಟ್ ತೆಗಿದೆ ನಾವ್ ಅದನ್ನ ಒಪ್ಕೊಬಿಡ್ತೀವಿ ಅಂತ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಟ್ರೂತ್ಸ್ so that universal truths are classified in the two form that is axioms and postulates axioms ಅಂತಂದ್ರೆ general ಆಗಿರುತ್ತೆ postulates ಅಂತಂದ್ರೆ only for the geometry okay so in this class we are going to learn about the axioms na nodona in the next class we'll discuss about the postulates okay so axioms are very simple okay so next yeah we'll move back here I'll show one page for you yeah see introduction to Euclid's geometry here the geometry spelling is gone so you just write that properly Euclid's definitions so Euclid's definitions what we discussed 7 definitions I'll send these notes okay in your WhatsApp group see here so next yeah very important thing we have to discuss one more thing we have to discuss that is in the definition parts some terms we have to discuss which are those some terms that is called as undefined terms we call that terms as undefined terms so I think some students are having the knowledge about undefined terms so undefined terms so we usually will use the word define this one define geometry okay define axioms define postulates you all know what is that define meaning what is that undefined terms here in the geometry part in the Euclid's definition Euclid selected some terms okay and he called that terms as undefined terms why he called that terms as undefined terms so which are those undefined terms we have to see he selected these words part breadth length point line plane so why he called these terms as undefined terms do you know so do you have any idea part anna undefined can you give the definition for part next breadth we are calling as undefined terms why this is undefined length why length is undefined point why point is undefined ಯಾಕೆ ನಮ್ಗೆ ಇದಕ್ಕೆ ಡೆಫಿನಿಷನ್ ಕೊಡಕ್ ಆಗೋದಿಲ್ವಾ ನಮ್ಗೆ ಏನೋ ಗೊತ್ತಲ್ವಾ ಇದ್ರ ಬಗ್ಗೆ ಪಾರ್ಟ್ ಅಂದ್ರೆ ಏನಂತ ಗೊತ್ತಿದೆ ಬ್ರೆಡ್ತ್ ಅಂದ್ರೆ ಏನಂತ ಗೊತ್ತಿದೆ ಲೆಂತ್ ಅಂದ್ರೆ ಏನಂತ ಗೊತ್ತಿದೆ ಪಾಯಿಂಟ್ ಅಂದ್ರೆ ಏನಂತ ಗೊತ್ತಿದೆ ಲೈನ್ ಅಂದ್ರೆ ಏನಂತ ಗೊತ್ತಿದೆ ಪ್ಲೇನ್ ಅಂದ್ರೆ ಏನಂತ ಗೊತ್ತಿದೆ ಸೊ ವೈ Euclid listed these terms in the undefined block let us discuss this one okay yeah who is having the idea please raise your hand if you are having any idea you just raise your hand okay no one yeah students no one is raising hands why this is called as undefined terms yeah undefined terms no one yes no one Abhiram ಯಾಕೆ ಇದನ್ನ ಅನ್ಡಿಫೈನ್ಡ್ ಟರ್ಮ್ಸ್ ಅಂತ ಕರಿಬಹುದು ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ
ಹಾ ಮಾತಾಜಿ. ಯಾಕೆ? ಪಾಯಿಂಟ್ ಅಂದ್ರೆ ಗೊತ್ತಿದೆ ಅಲ್ವಾ ಅಭಿರಾಮ್ ನಿನ್ಗೆ? ಹಾ ಹಾ ದೆನ್ ಮತ್ತೆ ಯಾರಾದ್ರೂ ಡಿಫೈನ್ ಮಾಡಕ್ಕಾಗಲ್ಲ ಅಂತ. ಯಾಕೆ? Why? See, if the meeting ends, join with the same link for further 10 minutes. Okay, we'll end up the class because some students are asking the doubts in the last chapter. We will discuss that one. Yes. Aryan, Yes, Mataji. Aryan, Yes, Mataji. why these terms are called as undefined, Aryan? We all know the terms, no? Yes, Mataji. ಹಾ, ಯಾಕೆ ಇದನ್ನ ಅನ್ಡಿಫೈನ್ಡ್ ಅಂತ ಕರೀತಾರೆ? ಕ್ಯಾನ್ ಯು ಡಿಫೈನ್ ಪಾಯಿಂಟ್ ಆರ್ ಪಾರ್ಟ್? ಆರ್ಯನ್, ಪಾರ್ಟ್ ನ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಹಲೋ ಆರ್ಯನ್. Mataji. ಹಾ, ಯಾಕೆ ಇದನ್ನ ನಿಮ್ ಪ್ರಕಾರ ಅನ್ಡಿಫೈನ್ಡ್ ಅಂತ ಕನ್ಸಿಡರ್ ಮಾಡಿರ್ಬೋದು ಆರ್ಯನ್? ಮತ್ತೆ ಇದನ್ನ ಡಿಫೈನ್ ಮಾಡ್ಬೇಕಿದ್ರೆ ನಾವು ಸಿಂಪ್ಲರ್ ವರ್ಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಹಾ, ಸ್ಟ್ಯಾಂಡರ್ಡ್ ಡೆಫಿನಿಷನ್ಸ್ ಇಲ್ಲ ಅಲ್ವಾ? ಅಂದ್ರೆ ಈಗ ನಮ್ಗೆ ಗೊತ್ತಿದೆ, ಇದಿಷ್ಟು ಲೈನ್ ಅಂದ್ರೆ ಗೊತ್ತಿದೆ, ಲೆಂತ್ ಅಂದ್ರೆ ಗೊತ್ತಿದೆ, ಬ್ರೆಡ್ತ್ ಅಂದ್ರೆ ಗೊತ್ತಿದೆ. ಆದ್ರೆ ಡಿಫೈನ್ ಅಂತ ಒಂದ್ ಕೊಟ್ಟಾಗ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಬರಿತೀವ ನಾವ್ ಇದನ್ನ. ಸ್ಟೇಟ್ಮೆಂಟ್ ಅಲ್ಲಿ ಬರೆದ್ರೂ ಕೂಡ ಅಲ್ಲಿ ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವ್ ಇದನ್ನೇನೋ ಒಂದ್ ಪಾಯಿಂಟ್ ಅಥವಾ ಲೈನ್ ಅಥವಾ ಪಾರ್ಟ್ ಇದನ್ನೆಲ್ಲೋ ಒಂದ್ ಕಡೆ ಡಿಫೈನ್ ಮಾಡ್ಲಿಕ್ಕೆ ಹೊರಡ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದಿಷ್ಟು ಮತ್ತೆ ಹೊಸ ಕನ್ಫ್ಯೂಷನ್ಸ್ ಅರೈಸ್ ಆಗತ್ತೆ ಅಂತ ಹೇಳಿ ಇದ್ ಮಾಡ್ಕೊಂಡು ಯೂಕ್ಲಿಡ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಟರ್ಮ್ಸ್ ನಮ್ಗೆಲ್ರಿಗೂ ಗೊತ್ತು ಅನ್ಸ್ಬೋದು ನಿಮ್ಗೆ, ಎಸ್ ಇದಕ್ಕೆ ಅನ್ಡಿಫೈನ್ಡ್ ಟರ್ಮ್ಸ್ ಅಂತಾರೆ ಅಂತ ಹೇಳಿ. ಬಟ್ ನಮ್ಗೆ ಕ್ಲಿಯರ್ ಪಾರ್ಟ್ ಅಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಾ? ಎಸ್, ಪಾರ್ಟ್ ಅಲ್ಲಿ ಹೆಂಗ್ ಡಿಫೈನ್ ಮಾಡ್ತೀರಾ? ಎಸ್, ಹೂ ಇಸ್ ರೆಡಿ ಟು ಗಿವ್ ದ ಆನ್ಸರ್? ಪೂರ್ಣಚಂದ್ರ. No one? Vaishnavi? ಮಾತಾಜಿ. ಹಾ, ಯಾಕೆ ಅನ್ಡಿಫೈನ್ಡ್ ಟರ್ಮ್ಸ್ ಅಂತೀವಿ ವೈಷ್ಣವಿ? ಪಾರ್ಟ್ ನ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಮಾತಾಜಿ ಅದು ಯೂನಿವರ್ಸಲ್ ಟ್ರುತ್ ಆಗಿರೋದಕ್ಕೆ ಇರ್ಬೋದು ಅಂತ. ಯೂನಿವರ್ಸಲ್ ಟ್ರೂತ್ ಅದು ಪ್ರಾಪರ್ಟೀಸ್. ಈಗ ನಾವಿನ್ನು ಆ ಪ್ರಾಪರ್ಟೀಸ್ ಹೋಗಿಲ್ಲ. ನಾನು ಮತ್ತೆ ವಾಪಸ್ ಡೆಫಿನಿಷನ್ಸ್ ಬಂದೆ. 7 ಡೆಫಿನಿಷನ್ಸ್ ಅಲ್ಲಿ ಇದಿಷ್ಟು ವರ್ಡ್ಸ್ ಅನ್ನ ಹುಡುಕಿ ಯೂಕ್ಲಿಡ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಅನ್ಡಿಫೈನ್ಡ್ ಟರ್ಮ್ಸ್ ಅಂತ ಹೇಳಿದ್ದಾರೆ. ಯೂಕ್ಲಿಡ್ ಯಾಕೆ ಇದನ್ನ ಅನ್ಡಿಫೈನ್ಡ್ ಟರ್ಮ್ಸ್ ಅಂತ ಹೇಳಿದ್ದಾರೆ ಅಂತ ಅಂದ್ರೆ, ಸೊ ಈ ಟರ್ಮ್ಸ್ ನ ನೀವು ಎಲ್ಲಾದ್ರೂ ಡಿಫೈನ್ ಮಾಡ್ಲಿಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಅಲ್ಲಿ ಯಾವುದೇ ಪ್ರಾಪರ್ ಡೆಫಿನಿಷನ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಮತ್ತೆ ಅದನ್ನೇನು ಡಿಫೈನ್ ಮಾಡಕ್ ಹೋಗ್ತೀರಾ, ಹೊಸದೊಂದು ವರ್ಡ್ ಎಕ್ಸಿಸ್ಟ್ ಆಗತ್ತೆ, ಅದ್ರ ಮೀನಿಂಗ್ ಹುಡುಕ್ಬೇಕು. ಮತ್ತೆ ಅದ್ರ ಮೀನಿಂಗ್ ಹುಡ್ಕೊಂಡು ಹೋದ್ರೆ ಅಲ್ಲಿ ಮತ್ತೆ ಯಾವ್ದೋ ಒಂದು ವರ್ಡ್ ಸಿಗತ್ತೆ, ಅದನ್ನ ಹುಡ್ಕೊಂಡು ಹೋಗ್ಬೇಕು. ಸೊ ಈ ರೀತಿ ಎಂಡ್ಲೆಸ್ ಪ್ರೊಸೆಸ್ ಆಗಿ ಕಂಟಿನ್ಯೂ ಆಗತ್ತೆ ಅಂತ ಹೇಳಿ ಯೂಕ್ಲಿಡ್ 7 ಡೆಫಿನಿಷನ್ ಅಲ್ಲಿ ಇಷ್ಟು ವರ್ಡ್ ಅನ್ನ ಒಂದು ಗ್ರೂಪ್ ಮಾಡ್ಬಿಟ್ರು. ಅದನ್ನ ಅನ್ಡಿಫೈನ್ಡ್ ಗ್ರೂಪ್ಸ್ ಅಂತ ಹೇಳಿ ಕರೆದ್ರು. ಹಾಗಾದ್ರೆ ಇದನ್ನ ಅನ್ಡಿಫೈನ್ಡ್ ಗ್ರೂಪ್ಸ್ ಅನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನ ಈಗ ನೆಕ್ಸ್ಟ್ ಮೀಟಿಂಗ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಜಸ್ಟ್ for 10 minutes you just join with the same link. Okay, so these words are called as undefined words. Okay na? So but you all know these words ಗೊತ್ತಿದೆ. ಆ ವರ್ಡ್ಸ್ ಬಗ್ಗೆ ನಮ್ಗೆ ಏನೋ ಒಂದಿಷ್ಟು ಐಡಿಯಾಸ್ ಇದೆ, ಬಟ್ ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಕಷ್ಟ. ಹಾಗಾಗಿ ಇದನ್ನ ಅನ್ಡಿಫೈನ್ಡ್ ಟರ್ಮ್ಸ್ ಕೆಟಗರಿಗೆ ಹಾಕ್ತಾರೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನೇನ್ ಕಲ್ತ್ಕೊಂಡ್ವಿ? ಜಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿ ಅನ್ನೋದು ಹೇಗೆ ಎಕ್ಸಿಸ್ಟ್ ಆಯ್ತು, ಯಾಕೆ ಆಕ್ಚುಲಿ ಜನರ ಒಂದು ಫೈಟಿಂಗ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅವರವರ ಲ್ಯಾಂಡ್ ಬಗ್ಗೆ ಅವರಿಗೆ ಐಡಿಯಾಸ್ ಅನ್ನ ಕೊಡ್ಲಿಕ್ಕೆ ಡೆವಲಪ್ ಆದಂತಹ ಒಂದು ಬ್ರಾಂಚ್. ಅದರಲ್ಲಿ ಎಸ್, ಯೂಕ್ಲಿಡ್ ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ಇದೆ ಅಲ್ಲ ಬೇಸಿಕ್ ಜಿಯೋಮೆಟ್ರಿ ಫೀಲ್ಡ್ ಅಲ್ಲಿ. ಸೊ ದಟ್ಸ್ ವೈ ಯೂಕ್ಲಿಡ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಜಿಯೋಮೆಟ್ರಿ.
ಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಜಾಮೆಟ್ರಿ ಮೇಲೆ. ಸೊ ಟೇಲ್ಸ್ ನ ಫಸ್ಟ್ ಸ್ಟೇಟ್ಮೆಂಟ್ ಏನು ಜಾಮೆಟ್ರಿಯಲ್ಲಿ, ಸರ್ಕಲ್ ಈಸ್ ಬೈಸೆಕ್ಟೆಡ್ ಬೈ ಇಟ್ಸ್ ಡಯಾಮೀಟರ್. ನೆಕ್ಸ್ಟ್ ಪೈಥಾಗೋರಸ್ ವರ್ಕ್ ಮಾಡ್ತಾರೆ, ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಬಟ್ ಯೂಕ್ಲಿಡ್